ಬದಿ ವ್ಯಾಪಾರಿಗಳಿಗೆ ಇದು ಚೆನ್ನಾಗಿ ಬತ್ತು ಸ್ವಲ್ಪ. ಹಲೋ, ಬೀದಿ ಬದಿ ವ್ಯಾಪಾರಿಗಳಿಗೆ ಜಯವಾಗ್ಲಿ, ಶುಭವಾಗ್ಲಿ ನಿಮಗೆಲ್ಲರೂ. ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಜನವರಿ 20ನೇ ತಾರೀಕು ಎಲ್ಲ ಕಡೆ ಇಡೀ ಇಂಟರ್ನ್ಯಾಷನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಮ್ಮ ಆಂಜನೇಯ ಕಾಗೆಯವರು ನೋಡಿ, ನಾನು ಬಂದು ಅಲ್ಲೇ ಒಂದು ವಾರ ಆಯಿತು. ದಾಂಡೇಲಿ, ಕಾರವಾರ, ಇಳಕಲ್ಲು, ಇವತ್ತು ಬಾಗಲಕೋಟೆ, ಬರೀ ದಿನಾಚರಣೆ ಮಾಡಿದೆ. ನಮ್ಮ ಮನೆಯವ್ರು ಹೇಳ್ಬಿಡ್ತಾರೆ, ನೀನು ಬಸವಣ್ಣ ಥರ ಬಿಟ್ಬಿಟ್ಟಿದ್ದೀನಿ, ನೀನು ಊರೂರು ಸುತ್ಕೊಂಡಿರಪ್ಪ ಅಂತ. ಆದರೆ ಈ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನು ಯಾರು ಉದ್ಘಾಟನೆ ಮಾಡಿದ್ದರು ಅಂತ ನಿಮಗೆಲ್ಲ ಕೆಲವು ಜನ ಗೊತ್ತಿಲ್ಲ, ಕೆಲವು ಜನ ಗೊತ್ತು. 1996-97ರಲ್ಲಿ ಸುಮಾರು ಪೊಲೀಸ್ನರು ಬಿಟ್ಟು ಕೇಸ್ ಹಾಕಿ 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 ನಮ್ಮನ್ನೆಲ್ಲ ಮೂಲೆ ಗುಂಪು ಮಾಡಿದರು. ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳ ಏನು ರಾಷ್ಟ್ರೀಯ ದಿನಾಚರಣೆ ಅಂದರೆ, ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ನಾವು 365 ದಿನ ಏನು ನಾವು ದುಡಿತೀವಲ್ಲ, ನಾವು ಫಸ್ಟ್ ಅವರಿಗೆ ನಾವು ಎಲ್ಲರೂ ಅವರ 365 ಅನ್ನವನ್ನು ಊಟ ಮಾಡ್ತೀವಲ್ಲ, ನಾವು ಅವ್ರು ನೆನೆಸ್ಕೊಂಡು ಊಟ ಮಾಡಬೇಕಾಗತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ದಿವ್ಯ ಸನ್ನಿಧಿಯಲ್ಲಿ ಶ್ರೀ ಶ್ರೀ ಅಭಿನವ ಉಪದೇಶ್ವರ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ, ಅವರು ಈ ಕಾರ್ಯಕ್ರಮವನ್ನು ನಿಮ್ಮ 2 ಹಿತನುಡಿಗಳನ್ನು ಮಾತಾಡಿ ಈ ಕಾರ್ಯಕ್ರಮವನ್ನು ಬಂದು ಸ್ವಾಗತವನ್ನು ನಾವು ಅವರು ಕೋಡಿದ್ದೀರ, ಅವರಿಗೆ ಸ್ವಾಗತ ಸುಸ್ವಾಗತ. ಮತ್ತು ಉದ್ಘಾಟನೆ ಈ ಜನಪ್ರಿಯ ಶಾಸಕರು ಮತ್ತು ಈಗಾಗಲೇ ನಾವು ಓದ್ಸತಿಲು ಈ ಸಭೆಯಲ್ಲಿ 2ನೇ ವರ್ಷ ಆಗಿತ್ತಲ್ಲ, ಅವಾಗ ನಾವು ಒಂದು ಭರವಸೆ ಹೇಳಿದ್ದು, ನೀವೆಲ್ಲರೂ ಶಾಸಕರನ್ನ ತಂದು ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಎಲ್ಲ ಭರವಸೆಯನ್ನು ಕೊಟ್ಟಿದ್ದೆ. ಗೆಲ್ಲಿಸ್ಕೊಟ್ಟಿದ್ದೀರ ನೀವೆಲ್ಲರೂ ಅಲ್ವಾ? ಊಟ ಮಾಡಿಲ್ಲ, ಚಪ್ಪಾಳೆನೂ ಬರಲ್ಲ. ಆದ್ದರಿಂದ ಈ ಸತಿ ನಾನು ಯಾಕೆ ಹೇಳ್ತಾ ಇದ್ದೀನಿ, ಶಾಸಕರಿಗೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದ್ದರಿಂದ ಅವರ ಸುಪುತ್ರರಾದ ಚಿರಂಜೀವರು ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವ್ರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಮ್ಮ ಈ ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ಜಾನಕಿಯವರು ಬಂದಿಲ್ಲಲ್ಲ, ನಮ್ಮ ಅಚ್ಚುಮೆಚ್ಚಿನ ನಾಯಕರು, ನಗರ ಸಭೆಯ ಸದಸ್ಯರು, ಹೌದಲ್ಲ, ಯಾರು ಇಲ್ಲಿ ಪಟ್ಟಿ ಮಾಡಿಕೊಡ್ರಪ್ಪ. ಮತ್ತು ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಎಲ್ಲ ನಮ್ಮ ಇಲ್ಲಿನ ರವಿ ಕುಮಟಿಗೆ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಸುಸ್ವಾಗತ. ಮತ್ತು ಅದೇ ರೀತಿ ನಮ್ಮ ಈ ಛತ್ರಿ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಶೇಖರ್ ಮಾನೆಯವರು, ಅವರು ತುಂಬ ಅದ್ಭುತವಾಗಿ ನಾವು ದುಡಿತೀವಿ, ನಮಗೆ ಏಕದಮ್ ಕೋವಿಡ್ದಲ್ಲಿ ಬಂತು, ಎಷ್ಟೆಷ್ಟು ಜನ ಸತ್ತೋಗಿದ್ದರು ಮತ್ತೊಂದು ಗೊತ್ತಿಲ್ಲ, ಇವತ್ತು ಆ ಛತ್ರಿ ಕೊಟ್ಟಿದ್ದಾರೆ, ಒಂದು ಸುಪರ್ಣವಾಗಿ ನೀವು ವ್ಯಾಪಾರ ಮಾಡಲಿ ಅಂತ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟುವಾಗಿ ನೆರವೇರಿಸಿಕೊಟ್ಟಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ KPC ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಆಂಜನೇಯಕರಿಗೂ ಅವ್ರಿಗೂ ಸ್ವಾಗತ ಸುಸ್ವಾಗತ. ಮತ್ತು ಅವರ ಸಮಿತಿ ಪದಾಧಿಕಾರಿಗಳು, ನನ್ನ ಸಮಿತಿ ಪದಾಧಿಕಾರಿಗಳು, ಅವ್ರಿಗೂ ನಮ್ಮ ಸ್ವಾಗತ ಸುಸ್ವಾಗತ. ಮತ್ತು ನಮ್ಮ ಈ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಇಲ್ಲಿ ಅವರ ಹೆಸರು ಮನೋಹರ್ ಕಳವರು ಇದ್ದಾರೆ, ಅವ್ರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ನಾಯಕರಾಗಿರ್ಬೋದು, ನಮ್ಮ ಮಾಂತೇಶ್ವರಾಗಿರ್ಬೋದು ಮತ್ತು ನಮ್ಮ ಸಮಿತಿ ಪದಾಧಿಕಾರಿಗಳು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಆದರೆ ನಿಮ್ಮನ್ನು ಚೇರಾಕಿ ಗಮ್ಮಾಕಿ ಅಣಿಸೋದು ಕುಷ್ಟದೇ ನಮ್ಮ ಕಷ್ಟ. ತಾವುಗಳು ಈ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಕೇಳ್ತಾ ಇದ್ದೀರಲ್ಲ, ತಮಗೆಲ್ಲರೂ ಸ್ವಾಗತ ಸುಸ್ವಾಗತ ಅಂತ ಹೇಳುತ್ತಾ ನಾನೊಂದು 2 ಮಾತಾಡ್ಬಿಡ್ತೀನಿ. ಯಾಕೆಂದರೆ ಗಣ್ಯ ವ್ಯಕ್ತರು ಒಬ್ಬೊಬ್ಬರೇ ಮಾತಾಡಿ ಕಳ್ಸ್ಕೊಂಡು ಹೋಗ್ತಾ ಇರ್ತಾರೆ, ನಾನು ಬರೀ ಚೇರಿಗೆ ಮಾತ್ರ ಮಾತಾಡಬೇಕಾಗತ್ತೆ. ಇವತ್ತು 60,000-70,000 ಜನ ಜಂತರ್ ಮಂತಲ್ಲಿ ಹೋರಾಟ ಮಾಡಿದರು. ಆವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ಪ್ರಧಾನಮಂತ್ರಿ ಆಗಿದ್ದರು. ಆ ಹೋರಾಟದ ಫಲ ಬೀದಿ ಬದಿ ವ್ಯಾಪಾರಿಗಳನ್ನ ಹೆಂಗೆ ಗುರುತಿಸ್ಬೇಕು ಅನ್ನತಕ್ಕಂಥದ್ದನ್ನು ನಮಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ಒಂದು ಕಡೆ ಮಹಾರಾಷ್ಟ್ರ ಆಕರ್ಷ್ ಮತ್ತು ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಇಂಡಿಯಾ ಕೋರ್ಟಲ್ಲಿ ಕಂಟೆಂಟ್ ಮಾಡಿದೋ ನಾವು. ಒಂದು ಕಡೆ ಸುಪ್ರೀಂ ಕೋರ್ಟಲ್ಲಿ ಕಾಯ್ದೆಯನ್ನು ಪಾಸಾಯಿತು. ಯಾಕೆಂದರೆ ನಾನು ಜಾಸ್ತಿ ಹೇಳೋಕ್ಕೋಲ್ಲ, ಸಿಂಪಲ್ ಹೇಳ್ಬಿಡ್ತೀನಿ. ಒಂದು ಕಡೆ 2013ರಲ್ಲಿ ಸುಪ್ರೀಂ ಕೋರ್ಟಲ್ಲಿ
ಪ್ರಜಾಪ್ರಭುತ್ವದಲ್ಲಿ ಇವರು ಪ್ರಜೆಗಳು ಇವ್ರನ್ನ ಗುರುತಿಸ್ಬೇಕು ಅಂತೇಳಿ ಆಗಿನ ಕೇಂದ್ರ ಸರ್ಕಾರಕ್ಕೆ ಒಂದು ಚಾಟಿ ಬೀಸ್ತು. ಅದಾದ ಮೇಲೆ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ಪ್ರಧಾನಮಂತ್ರಿ ಆಗಿದ್ದರು. 60,000-70,000 ಜನ ಹೋರಾಟ ಮಾಡಿದರು. ನಮಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಯಿತು. ಆ ಬಿಲ್ ಪಾಸ್ ಆದಮೇಲೆ ಜಮ್ಮು ಕಾಶ್ಮೀರನ್ನು ಒಂದು ಹೊರತುಪಡಿಸಿ ಆವ ರಾಜ್ಯಕ್ಕೆ ಅನುಗುಣವಾಗಿ ಒಂದು ಕಾಯ್ದೆಯನ್ನು ಒಂದು ಪಾಸ್ ಮಾಡಿದರು. ಆವಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದರು, ಫಸ್ಟು ಸಿದ್ದರಾಮಯ್ಯ ಆಗಿದ್ದರು. ಆ ದಿವಸ ನಮಗಿನ್ನೂ ಕಾಯ್ದೆಗಳು ಮೂಲೆಯಲ್ಲಿ ಗುಂಪಾಕಿದ್ರು. ಬೆಂಗಳೂರು ಮಹಾನಗರ ಪಾಲಿಕೆ ಕಸದ ತೊಟ್ಟೆಯಲ್ಲಿ ಹಾಕಿದ್ರು. ನಾವು ಸುಮಾರು ಒಂದು ವಿವಿಧವಾಗಿ ಚರ್ಚೆ ಮಾಡಿದಾಗ ಸುಪ್ರೀಂ ಕೋರ್ಟ್ಗೆ ಒಂದು ಕಂಟೆಂಟ್ ಮಾಡಿದಾಗ ಅವಾಗೆಲ್ಲ ಡೂಪ್ಲಿಕೇಟ್ ಕಮಿಟಿ ಮಾಡಿದರು. ಆವಾಗ ತಿರ್ಗಾ ರಿಮೂವ್ ಮಾಡಿಸಿ ಒಂದು ಪಾಲನೆ ಆಯಿತು. ಈ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಅಂದ್ರೆ ರಾಹುಲ್ ಗಾಂಧಿಯವರು ಜನವರಿ 20ನೇ ತಾರೀಕು ನಮ್ಮ ಇವರು ಅರಬಿ ಸಿಂಗ್ ಜಿಯವರು ಮತ್ತು ಎಲ್ಲ ಮುಖಂಡರುಗಳು ಸೇರಿ ಇದನ್ನು ಒಂದು ಉದ್ಭವ ಮಾಡಬೇಕು, ಈ ಬೀದಿ ಬದಿ ವ್ಯಾಪಾರಿಗಳ ಅಸಂಘಟಿತ ಕಾರ್ಮಿಕ ವರ್ಗ ಇದೆ ಅಂತ ಹೇಳಿ ಅವತ್ತು ಜನವರಿ 20ನೇ ತಾರೀಕು ಉದ್ಘಾಟನೆ ಮಾಡಿದರು. ಆದ್ದರಿಂದ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸೋಕ್ಕೆ ಒಂದು ಸಾಧ್ಯವಾಯಿತು. ನಾನು 3 ಪಕ್ಷದ ಬಗ್ಗೆನೂ ಮಾತಾಡಬೇಕಾಗತ್ತೆ. ಅದಾದಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾನು ಕೂತ್ಕೊಂಡು ಮಾತಾಡಿದಾಗ 10,000 ರೂಪಾಯಿನ ಫ್ರೀ ಮಾಡಿಸ್ದೆ. ನಾನು 10 ಕೋಟಿ ರೂಪಾಯಿನ ಬಜೆಟಲ್ಲಿ ಮಹಿಳೆಯರಿಗೆ 10,000 ರೂಪಾಯಿ ಫ್ರೀ. ಅದು ಸುಮಾರು ಜನ ತೊಗೊಂಡ್ರು, ಇವಾಗಲೂ ಕೊಡ್ತಾರೋ ಅನ್ನೋ ಗೊತ್ತಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅದು ಬ್ಯಾನ್ ಮಾಡಿ ಇಂದಿನ ಸರ್ಕಾರ ಅದನ್ನು ಸ್ಟಾಪ್ ಮಾಡ್ತು. ಅದಾದಮೇಲೆ ನಾನು ಪರಮೇಶ್ವರರು ಉಪಮುಖ್ಯಮಂತ್ರಿ ಆಗಿದ್ದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದು ಬಡವರು ಬಂಧು ಯೋಜನೆ ಮಾಡಿಸ್ದೆ. ನಿಮ್ಮಲ್ಲಿ ತೊಗೊಂಡ್ರಲ್ಲ 53,000 ಜನಕ್ಕೆ ಬಡವರು ಬಂಧು ಯೋಜನೆ ಮಾಡಿಸ್ದೆ ನಾನು. ಆ ಬಡವರು ಬಂಧು ಯೋಜನೆ ಮಾಡಿಸಿದಾಗ ಇಂದಿನ ಸರ್ಕಾರ ಅದು ಫುಲ್ ಬಂಧುವಾಗಿ ಮಾಡ್ತು. ಅದಾದ ಮೇಲೆ ಕೋವಿಡಲ್ಲಿ ನಮ್ಮನ್ನು ಯಾರು ಕ್ಯಾರೆ ಅನ್ನಿಲ್ಲ, ಕೆಮ್ಮತ್ತಿರಲಿಲ್ಲ ಫಸ್ಟ್ ಕೋವಿಡಲ್ಲಿ. ಸೆಕೆಂಡ್ ಕೋವಿಡಲ್ಲಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಅರಬಿ ಸಿಂಗ್ ಜಿಯವರು ಪ್ರಧಾನ ನರೇಂದ್ರ ಮೋದಿಯವರಿಗೆ ಮತ್ತು ಅಲ್ಲಿ ಸಚಿವರುಗಳಿಗೆ ಮತ್ತು ಸಿ ಎಂಗಳು ನಾವಿಲ್ಲೆಲ್ಲ ಮನವಿ ಕೊಟ್ಟಾಗ 2,000 1,40,000 ಜನ ಕೊಟ್ಟರು. ನಮ್ಮ ಅಸಂಘಟಿತ ಕಾರ್ಮಿಕ ವರ್ಗದಲ್ಲಿ ಫಸ್ಟ್ ವರ್ಗ ಅಂದರೆ ಅದು ಬೀದಿ ಬದಿ ವ್ಯಾಪಾರಿ ವರ್ಗ ಅಂತ ನಾನು ವೇದಿಕೆ ಮುಖಾಂತರ ಯಾಕೆ ಹೇಳ್ತಾ ಇದ್ದೀನಿ. ಒಂದು ದಿನಕ್ಕೆ 20,000, 50,000, 60,000 ಅರ್ಜಿ ಹೋಯ್ತು ಇಡೀ ಇಂಡಿಯಾದಲ್ಲಿ. PM ಸ್ವನಿಧಿಯಲ್ಲಿ ಅರ್ಜಿಗಳು ಜಾಸ್ತಿ ಆಯಿತು. ಆವಾಗ ನಮಗೆ ಕೇಂದ್ರ ಸರ್ಕಾರ ಕಣ್ಣಿಡ್ತು, ಓಹೋ ಅಸಂಘಟಿತ ಕಾರ್ಮಿಕ ವರ್ಗ ಇವರು ಜಾಸ್ತಿ ಜನ ಇದ್ದಾರೆ ಅಂತೇಳಿ ವರ್ಗ ನಮ್ಮನ್ನು ಗುರುತಿಸ್ತು. ಆವಾಗ 10,000 ರೂಪಾಯಿ ನಿಮಗೆ ಫ್ರೀ ಕೊಡ್ತು. 10 ಆದಮೇಲೆ 20,000 ಕೊಡ್ತು, 20,000 50,000 ಕೊಡ್ತು, 50,000 ಆದರೆ 1,00,000 ಕೊಡ್ತು. ಇದಕ್ಕೆ ಯಾರು ತಳಪಾಯ ಅಂದರೆ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ತಂದಿರತಕ್ಕಂಥ ಕಾಯ್ದೆ ಇಂಪ್ಲಿಮೆಂಟ್ ಆಯಿತು. ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಯಾರನ್ನೂ ಬಿಟ್ಟಿಲ್ಲ, ಸಿದ್ದರಾಮಯ್ಯವ್ರನ್ನೂ ಬಿಟ್ಟಿಲ್ಲ, ಕುಮಾರಸ್ವಾಮಿಯವ್ರನ್ನೂ ಬಿಟ್ಟ, DK ಸಾಹೇಬ್ರನ್ನೂ ಬಿಟ್ಟಿಲ್ಲ. DK ಸಾಹೇಬ್ರು ನನಗೊಂದು ಮಾತು ಹೇಳಿದರು. ಯಾಕೆ ಹೇಳ್ತಾ ಇದ್ದೀನಿ ಕೇಳಿ. ನಮ್ಮ ಹತ್ರ ಇವತ್ತು ರಾಜ್ಯದಲ್ಲಿ 25 ಲಕ್ಷ ಜನಸಂಖ್ಯೆ ಇದೆ. ಓಟು ಎಷ್ಟಿದೆ? 25 ಲಕ್ಷ ಓಟಿದೆ. ನಾವು ಜನ ಯಾವ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ, ನಮ್ಮ ಜಾತಿ ಬೀದಿ ಬದಿ ವ್ಯಾಪಾರಿಗಳ ಜಾತಿ. ನಾವು SC ಅಲ್ಲ, ಕುರುಬ್ರಲ್ಲ, ಒಕ್ಕಲಿಗರಲ್ಲ, ಲಿಂಗಾಯತರಲ್ಲ. ನಾವು ಜಾತಿ ಬೀದಿ ಬದಿ ವ್ಯಾಪಾರಿಗಳೇ ನಮ್ಮ ಜಾತಿ. ನಾವು ಬಸವಣ್ಣವ್ರಿಗೂ ಕೊಡ್ತೀವಿ ಹೂವು, ಅಲ್ಲವ್ರಿಗೂ ಕೊಡ್ತೀವಿ, ಯೇಸವ್ರಿಗೂ ಕೊಡ್ತೀವಿ. ನಮ್ಮ ಜನಾಂಗ ಎಲ್ಲದೂ ನಮ್ಮನ್ನು ಖರೀದಿ ಮಾಡೋಕ್ಕೆ ಬರ್ತಾರೆ. ಆದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವತ್ತು ನಾನು ನನ್ನ ಮೇಲೆ ಬಿಟ್ಟು ಕೇಸ್ ಹಾಕಿದ್ರು, ಗಾಂಜಾ ಬಿಟ್ಟು ಮಾಡಿ ಹಾಕಿದ್ರು, ಮತ್ತೊಂದು ಹಾಕಿದ್ರು, ಎಲ್ಲ ಹಿಡಿದು ಪೊಲೀಸ್ ಸ್ಟೇಷನ್ ಮೇಲೆ ಕೇಸ್ ಹಾಕಿದ್ರು. ಬಗ್ಲಿಲ್ಲ ಜಗ್ಲಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇವತ್ತು KPC ಅಧ್ಯಕ್ಷರು DK ಶಿವಕುಮಾರ್ ಎಲೆಕ್ಷನ್ ಮುಂಚಿತವಾಗಿ ನಮಗೆ ರಾಹುಲ್ ಗಾಂಧಿಜಿಯವರು ಮುಖಾಂತರವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ನಿಗಮ ಮಂಡಳಿಯನ್ನು ಮಾಡಿಕೊಡ್ತೀನಿ ಅಂತೇಳಿ ಎಲೆಕ್ಷನ್ ಮುಂಚಿತವಾಗಿ ಘೋಷಣೆ ಮಾಡಿದರೆ ನಾನು ಮಾಡಿಸ್ತೀನಿ ಅಂತ ನಾನು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತೀನಿ ಗೊತ್ತಾ? ಬೀದಿ ಬದಿ ವ್ಯಾಪಾರಿಗಳು ನಾವು ಇವಾಗ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 50,000 ಜನ ಸೇರ್ತಾ ಇದ್ದೀವಿ. ಆ ದಿವಸ ನೀವೆಲ್ಲರೂ ಬರಬೇಕಾಗತ್ತೆ. ಅವತ್ತು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು KPC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕರೆಸಿ ಒಂದು ನಿಗಮ ಮಂಡಳಿಯನ್ನು
ನಾವು ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಕರಿತಾ ಇದ್ದೀನಿ. ಮುಂದಿನ ದಿನದಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಅನ್ಕೋತೀವಿ. ಅದು ನಿಗಮ ಮಂಡಳಿ ನಿಮಗೋಸ್ಕರ, ನಿಮ್ಮ ಮಕ್ಕಳ ಎಜುಕೇಷನ್ಗೋಸ್ಕರ, ಬರೀ ಸವಲತ್ತುಗಳಿಗೋಸ್ಕರ ನಿಗಮ ಮಂಡಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಈ ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ದಿನಾಂಕವನ್ನು ತಿಳಿಸ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನೋಡಿ, ಎಷ್ಟು ಜನ ನೀವು ತಾಯಂದಿದ್ದೀರಾ, ಒಬ್ಬರಾರ 12 ಜನ ಸ್ವಸಹಾಯ ಗುಂಪು ಮಾಡ್ಕೊಂಡಿದ್ದೀರಾ, ಮಾಡ್ಕೋಬೇಕು. ಯಾಕೆಂದರೆ ನಮ್ಮ ಅಧಿಕಾರಿ ಸಾಹೇಬರಿದ್ದಾರೆ. ನಿಮಗೆ 25% ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ. ಇವಾಗ 5% ಇದ್ದಿದ್ದು ಬಜೆಟಲ್ಲಿ 25%. ಯಾಕೆ ಅಂದರೆ ನಾವು ಟ್ಯಾಕ್ಸ್ ಕಟ್ತೀವಿ, GST ಕಟ್ತೀವಿ, ಪ್ರತಿಯೊಂದು ಕಟ್ತೀವಿ. ಅದರಿಂದ ನೀವೆಲ್ಲ 12 ಜನ ಸ್ವಸಹಾಯ ಗುಂಪು ಮಾಡಿಕೊಂಡು, ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಮಾಡಿಕೊಂಡು, ಅಧಿಕಾರಿ ಸಾಹೇಬ್ರೆ ಅದನ್ನು ಈ ಸ್ವಸಹಾಯ ಗುಂಪನ್ನು ಮಾಡಿ ನಮ್ಮ ಮಹಿಳೆಯರು ಬಾಗಲಕೋಟೆಯಲ್ಲಿ ಒಂದು ಶ್ರೀಕಟ್ಟೆ ಅಂತ ಕ್ಯಾಂಟೀನನ್ನು ನೀವನ್ನು ಪಡಿಸ್ಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತೀನಿ ಅಂದರೆ, ಬೆಂಗಳೂರು ನಗರದಲ್ಲಿ ಶ್ರೀಕಟ್ಟೆ ಅಂತೇಳಿ ನಿಮ್ಮ ಏನೇ ಕಾರ್ಯಕ್ರಮ ಮಾಡಿದ್ರು, ಸರ್ಕಾರದ ಕಾರ್ಯಕ್ರಮ ಆಗಿರ್ಬೋದು, ಅದು ನಗರಸಭೆ ಕಾರ್ಯಕ್ರಮ ಆಗಿರ್ಬೋದು, ಸರ್ಕಾರ ನಿಮ್ಮ ಹತ್ರ ಟೆಂಡರ್ ತಗೊಂಡು ಅಲ್ಲಿಂದಲೇ ಹಣ ಊಟವನ್ನು ಸಪ್ಲೈ ಮಾಡಬೇಕು ಅಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಶ್ರೀಕಟ್ಟೆ ಅನ್ನೋದು ಇಷ್ಟು ಜನ ನೀವು ಬೀದಿ ಬದಿ ವ್ಯಾಪಾರಿಗಳು ಯಾರು ಫುಡ್ ವ್ಯಾಪಾರ ಮಾಡ್ತಿರೋ ಎಲ್ಲರೂ ಯಾರ್ಯಾರು ಇದ್ದೀರೋ ಅದನ್ನು ಅರ್ಜಿ ಹಾಕಿ ₹100 ಸೇವ್ ಮಾಡ್ಕೊಳ್ಳಿ. ಅದಾದಮೇಲೆ 10,000 ಫ್ರೀ ಕೊಡುತ್ತೆ. ಅದಾದಮೇಲೆ 1 ವರ್ಷ ಆದಮೇಲೆ 1 ಲಕ್ಷ ಕೊಡುತ್ತೆ. ಅದಾದಮೇಲೆ ಡೇ ನೆಲ್ಮ್ಸ್ಗೆ ₹2 ಲಕ್ಷ ಕಮ್ಮಿ ಪಡೆದ ದರ ಕೊಡುತ್ತೆ. ನೀವೆಲ್ಲರೂ ಸುಮ್ಮನೆ ಭಾಷಣ ಕೇಳ್ಬಿಟ್ಟು ಕಡ್ಡಿ ಹುಡಿ ಹಾಕೊಂಬಿಟ್ಟು ಉಗಿದ್ಬಿಟ್ಟು ಹೋಗಂಗಿಲ್ಲ. ನಿಮ್ಮ ಮಕ್ಕಳು ಭವಿಷ್ಯ ಆಗಬೇಕು, ನೀವು ಉದ್ಧಾರ ಆಗಬೇಕು, ನೀವು ಎತ್ತರಿಗೆ ಬೆಳಿಬೇಕು. ನೀವೆಲ್ಲ ಶ್ರೀಕಟ್ಟೆ ಅಂತ ನಿಮ್ಮ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಒಂದು ಶ್ರೀಕಟ್ಟೆ ಅಂತೇಳಿ ಒಂದು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರತಿಯೊಬ್ಬ ಬೀದಿ ಬದಿ ಮಹಿಳೆಯರು, ನೀವು ಅಷ್ಟೇ ಗಂಡಸರು, ಪ್ರತಿಯೊಬ್ಬರು 12 ಜನ ಸ್ವಸಹಾಯ ಗುಂಪು ಮಾಡ್ಕೊಳ್ಳಿ. ಭಾಳ ಇವತ್ತೆಲ್ಲ ಬೆಂಗಳೂರಿನಾಗಲೇ 10 ಲಕ್ಷ 20 ಲಕ್ಷ ಬಾಡಿಗೆ ಬರೋರು ಅವರೆಲ್ಲ ಉಪಯೋಗ ಪಡ್ಕೋತಾರೆ. ಈ ಭಾಗದವರು ಜಾಸ್ತಿ ನೀವು ಪಡ್ಕೋಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ನನಗೆ ಗೊತ್ತಿರೋ ಪ್ರಕಾರ ₹50,000 ₹1 ಲಕ್ಷ ದಾಟಿ ಹೋಗಿದೆ. ಅಲ್ಲೇ ಲೋನ್ಗಳು ಸಿಕ್ಕಾಬಟ್ಟೆ ತೊಗೊಂಡಿದ್ದೀರಾ. ಅದೇ ರೀತಿ ನೀವು ಪ್ರತಿಯೊಬ್ಬರು ಸ್ವಸಹಾಯ ಗುಂಪನ್ನು ಮಾಡ್ಕೋಬೇಕು. ಅದನ್ನು ನೀವು ಮಾಡಿಕೊಂಡು ಶ್ರೀಕಟ್ಟೆ ಮತ್ತು ಬೇರೆ ಬೇರೆ ಸವಲತ್ತುಗಳನ್ನು ನೀವು ಡೇ ನೆಲಮದ ಕೆಳಗಡೆ ₹2 ಲಕ್ಷ ಕೊಡ್ತಾರೆ. ಅದನ್ನು ಉಪಯೋಗಿಸ್ಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗಾಗಲೇ ನಾನು ಬೆಂಗಳೂರು ನಗರದಲ್ಲಿ ₹50 ಕೋಟಿ ಮಹಾನಗರ ಪಾಲಿಕೆಯಲ್ಲಿ ಇಟ್ಟಿಸಿದ್ದೀನಿ. ನೋಡಿ, ಸಂಚಾರಿ ವ್ಯಾಪಾರಿ, ತಿರುಗು ವ್ಯಾಪಾರಿ, ಇದು ವ್ಯಾಪಾರಿ, ಮಾನ್ಯ ಅಧ್ಯಕ್ಷರು KPC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ನಾನು ಇಬ್ಬರು ಕೂತ್ಕೊಂಡು ನಾವು ಯಾವ ರೀತಿ ಮಾಡಬೇಕು ಅಂತೇಳಿ ನೋಡಿ 90% ರಿಯಾಯಿತಿ ಕೊಡಿಸಿದ್ದೀನಿ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 90% ರಿಯಾಯಿತಿ. ತಿರುಗು ವ್ಯಾಪಾರಿ, ಸಂಚಾರ ವ್ಯಾಪಾರಿ, ಹಣ್ಣು ವ್ಯಾಪಾರಿ, ವಾರದ ವ್ಯಾಪಾರಿ, ಸಂತೆ ವ್ಯಾಪಾರಿ ಪ್ರತಿಯೊಬ್ಬರು ಬರ್ತಾರೆ. ನಿಮಗೆ ಈ ಸತಿ ನಮ್ಮ ಈ ನಗರಸಭೆಯಲ್ಲಿ ನಮ್ಮ ಬಜೆಟಲ್ಲಿ ಒಂದು ₹15 ಲಕ್ಷ ಇಡಬೇಕು ಅಂತ ನಾನು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿ ಮುಖಾಂತರವಾಗಿ ನಮ್ಮ TVC ಮುಖಾಂತರ ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀನಿ. ₹10 ಲಕ್ಷ ಬಜೆಟಲ್ಲಿ ಇಲ್ಲಿ ನಿಮ್ಮ ಬಜೆಟಲ್ಲಿ ಇಡಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಈಗಾಗಲೇ ನಿನ್ನೆ ಇಳಕಲ್ದಲ್ಲಿ ₹10 ಕೋಟಿ MLA ಕಡೆಯಿಂದ ಸ್ಯಾಂಕ್ಷನ್ ಮಾಡಿ ಇಡಿಸಿದ್ದೀವಿ. ಮತ್ತು ಒಂದು ಭವನ ಮಾಡೋದಕ್ಕೋಸ್ಕರ ನಮ್ಮ ಇಲ್ಲಿ ಗದಗದಲ್ಲಿ HK ಪಟೇಲ್ ಸಾಹೇಬರು ಗದಗದಲ್ಲಿ ಮಾಡಿಸಿದ್ದೀವಿ. ಅದೇ ರೀತಿ ನಾವು ಇಳಕಲ್ದಲ್ಲಿ ಮಾಡಿಸಿದ್ದೀವಿ. ಈಗ ಇಲ್ಲೂ ನಮ್ಮ ಅಚ್ಚುಮೆಚ್ಚಿನ ನಾಯಕರು ವೇದಿಕೆ ಮೇಲೆ ಕುಂತಿದ್ದಾರೆ. ಹೆಸರು ರವಿಕುಮಾರ್ ಸಾಹೇಬರು ಮತ್ತು ನಮ್ಮ MLA ಸಾಹೇಬರು ಮಗರು ಹೋದ್ರವರು ಬರ್ತಾರೆ. ಅವರು ಸಹಿತ ಈ ವೇದಿಕೆ, ಯಾಕೆಂದರೆ ನಾವು ಒಂದು ಭವನವನ್ನು ನಡೆಸ್ಕೊಡಿ. ಯಾಕೆಂದರೆ ನೀವು ಚೌಟ್ರಲ್ಲಿ ಮದುವೆ ಮಾಡೋಕ್ಕಾಗಲ್ಲ, ಒಂದು ಪ್ರತಿಯೊಂದಕ್ಕೂ ಆಗಲ್ಲ. ಆ ಭವನ ಒಂದು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ, ನಮ್ಮ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಭವನವನ್ನು ಒಂದು ಸೂಕ್ತವಾದ ಜಾಗದಲ್ಲಿ ನಿರ್ಮಿಸ್ಕೊಡ್ಬೇಕು ಅಂತ ನಾನು ಈ ವೇದಿಕೆ ಮುಖಾಂತರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ₹10 ಲಕ್ಷ ಇಟ್ಟರೆ ಈ ಸಂತೆ ವ್ಯಾಪಾರಿ, ಕೂರು ವ್ಯಾಪಾರಿ, ತಿರುಗು ವ್ಯಾಪಾರಿ, ವಾರದ ವ್ಯಾಪಾರಿ ಇವರಿಗೆಲ್ಲರೂ ಗಾಡಿ ಕೊಡ್ತಾರೆ. ಈ 10 ಲಕ್ಷದಲ್ಲಿ ನಮ್ಮ ಬೆಂಗಳೂರಲ್ಲಿ ಯಾವುದು ಕಲ್ಯಾಣ ಇಲಾಖೆ ವಿಭಾಗದಲ್ಲಿ ಅವರಿಗೆ ಇಟ್ಟಾಗ ಏನಾಗುತ್ತೆ, ವಾಹನ ಇವಾಗೆಲ್ಲ ತೆಳ್ಳಕ್ಕಾಗಲ್ಲ. 60 ವರ್ಷ 30 ಈಗ ಈ ಇದು 4 ಚಕ್ರ ಇದೆಯಲ್ಲ ಆಗೋದಿಲ್ಲ. ಯಾಕೆಂದರೆ ಎಲ್ಲ ಕೆಮಿಕಲ್ ಬಂದು ಈಗೆಲ್ಲ ಜುಮುಕಾಗ್ಬಿಟ್ಟೈತೆ ನಮ್ಮ ಬಾಡಿಗಳು. ಆ ರೀತಿ ನೀವು ತಿಳಿಯೋಕ್ಕಾಗೋದಿಲ್ಲ. 3 ಚಕ್ರ ಗಾಡಿ ಎಲ್ಲ ಈಗಾಗಲೇ ದಿಲ್ಲಿ, ರಾಜಸ್ಥಾನ್, ಕಲ್ಕತ್ತಾ, ಬಿಹಾರ ಕಡೆ ಎಲ್ಲ ಆ ಥರ ಗಾಡಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ತಿರುಗು ವ್ಯಾಪಾರಿಗಳಿಗೆ ಈ ₹10 ಲಕ್ಷ ಬಜೆಟಲ್ಲಿ ಇಡಿಸಿ ಒಂದು ಈ ಭಾಗದಲ್ಲಿ ಸಂಚಾರಿ ವ್ಯಾಪಾರಿಗೆ ಏನು ಬೀದಿ ಬದಿ ವ್ಯಾಪಾರಿ ಲೈಸೆನ್ಸ್ ಕೊಟ್ಟಿದ್ದಾರಲ್ಲ ಅದ್ರ ಮುಖಾಂತರ ಅವರಿಗೆ ಕೊಡಬೇಕು ಅಂತ ₹10 ಲಕ್ಷ ಮೀಸಲಿಡಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೋಡಿ, ನೀವೆಲ್ಲ ಚುನಾವಣೆ ಎಷ್ಟು ಅದ್ಭುತವಾಗಿದೆ ಗೊತ್ತಾ?
ಚುನಾವಣೆ ಭಾರತ ದೇಶದಲ್ಲಿ ನಾವೇ ಮಾಡಿಸಿದ್ದು. ಕರ್ನಾಟಕದಲ್ಲಿ ಪ್ರಥಮವಾಗಿ ಈ ನಗರಸಭೆ MLA ಚುನಾವಣೆ ಐತಲ್ಲ, ಅದೇ ರೀತಿ ನೀವು ಸಹಿತ 10 ಓಟ್ ಹಾಕ್ತೀರಾ. ಯಾರಿಗೆ? ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ. ಅದರಲ್ಲಿ ಯಾರ್ಯಾರಿದ್ದಾರೆ? DCP, ಲ್ಯಾಂಡೆಡ್, ಟ್ರಾಫಿಕ್, ಆಯುಕ್ತರ ಅಧ್ಯಕ್ಷರು, ನೀವು ಅಲ್ಲಿ ಬ್ಯಾಂಕ್, ನಮ್ಮ ಇಲ್ಲಾರೋ ಬ್ಯಾಂಕ್ ಬಂದಿದ್ದರು, ಆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು, ಮನೆ ನಿವಾಸಿ ಸಂಘದವರು, ಭಾರತ ದೇಶದಲ್ಲಿರುವ ಕಾರ್ಮಿಕರ ಇಲಾಖೆಯವರು, ಇವು ಮತ್ತು ಬೀದಿ ಬದಿ SC ST ಅಲ್ಪಸಂಖ್ಯಾತ ಜನರಲ್ OBC. ಇದಕ್ಕೆ ಒಂದು ಚುನಾವಣೆ ಮಾಡಿಸ್ದೆ 5 ವರ್ಷ ನಿಮಗೆ ಪವರ್ ಇರ್ತದೆ. ಆ ಚುನಾವಣೆಯಲ್ಲಿ ನಿಮ್ಗೆ ಕೇಳೋಕ್ಕೆ ಅಥಾರಿಟಿ ಇರುತ್ತೆ. ಆ ಚುನಾವಣೆ ಸಹಿತ ನಾನೇ ಮಾಡಿಸಿದ್ದು ಪ್ರಪ್ರಥಮವಾಗಿ. 5 ವರ್ಷ ಆಯಿತು. ಇವಾಗ ನೆಕ್ಸ್ಟ್ ಚುನಾವಣೆ ಬರುತ್ತೆ. ಆ ಚುನಾವಣೆಗೆ ನಮ್ಮ ಜನಾಂಗ ನಿಂತ್ಕೋತಾರೆ. 10 ಜನವನ್ನು ಗೆಲ್ಲಿಸ್ಕೊಟ್ಟು ನಿಮಗೆ ಮುಂದಿನ ದಿನದಲ್ಲಿ ಹೇಳಿದರು ನಮ್ಮ ಸಾಹೇಬರು, ನಿಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 80 ಲಕ್ಷ 90 ಲಕ್ಷ 1 ಕೋಟಿವರೆಗೂ ಬರುತ್ತೆ ಸರ್. ಅದನ್ನು ನೀವು ಮಗನ ನಗರಸಭೆ ವ್ಯಾಪ್ತಿಯಿಂದ ಎಲ್ಲೆಲ್ಲಿ ಈ ಜಾಗ ಇದೆಯೋ ಅಲ್ಲಿಗೆಲ್ಲ ಕುಡಿಯೋ ನೀರು ವ್ಯವಸ್ಥೆ, ಶೌಚಾಲಯ ಮಾಡಿ ಕ್ಲೀನಾಗಿ ಕಳ್ಕಟ್ಟೆ ಹಾಕಿ ಅವರಿಗೆ ನಿರ್ಮಿಸ್ಕೊಡ್ಬೇಕು ಅಂತ ನಾನು ನಿಮ್ಮ ಆಯುಕ್ತರ ಪರವಾಗಿ ಮತ್ತು TVC ಪರವಾಗಿ ಮತ್ತು ನಮ್ಮ ಇಲ್ಲಿ ಗಣ್ಯ ವ್ಯಕ್ತಿ ಮುಖಾಂತರವಾಗಿ ಆ ಕೇಂದ್ರ ಸರ್ಕಾರದ ಹಣವನ್ನು ಉಪಯೋಗಿಸ್ಕೊಳ್ಳಿ, ರಾಜ್ಯ ಸರ್ಕಾರ ಹಣವನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಇನ್ನು ಮುಂದೆ ಫುಡ್ ಲೈಸೆನ್ಸ್, ನಾನು ಮೊನ್ನೆ ದಿನೇಶ್ ಗುಂಡೂರಾವ್ ಸಾಹೇಬ್ರ ಹತ್ರ ಮಾತಾಡಿ ಮತ್ತು ಕೇಂದ್ರ ಸರ್ಕಾರದ ನಮ್ಮ ನಡ್ಡಾ ಸಾಹೇಬ್ರ ಹತ್ರ ಮಾತಾಡಿ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ FSS ಸರ್ಟಿಫಿಕೇಟ್ ಫ್ರೀ. ಯಾರು ₹1 ಅವಶ್ಯ ಕೊಡೋಂಗಿಲ್ಲ. ಪಾನ್ ಕಾರ್ಡು, ಆಧಾರ್ ಕಾರ್ಡ್ ತೊಗೊಳ್ಳಿ. FSS ಸರ್ಟಿಫಿಕೇಟ್ ಬೀದಿ ಬದಿ ವ್ಯಾಪಾರಿಗಳಿಗೆ 5 ವರ್ಷ, ಅದೇನೋ ಅರ್ಜಿ ಫಾರಮ್ ₹100 ಇದೆ, ಅದು ಕಟ್ಟಿ 5 ವರ್ಷ FSS ಸರ್ಟಿಫಿಕೇಟ್ ಫ್ರೀ ಕೊಡ್ತಾರೆ ಅಂತೇಳಿ ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮಲ್ಲೂ ಅಷ್ಟೇ ಸ್ವಚ್ಛತೆ ಇಟ್ಕೊಳ್ಳಿ, ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ, ಕಲರ್ ಹಾಕ್ಬೇಡಿ, ಕ್ಯಾನ್ಸರ್ಗೆ ಉದ್ಭವ ಆಗುತ್ತೆ. ನಮ್ಗೆ IS ಆಫೀಸರ್ಗಳು ಹೇಳ್ತಾ ಇರ್ತಾರೆ ಬೀದಿ ಬದಿ ವ್ಯಾಪಾರಿಗೆ ಹೇಳಿ ಸರ್. ಆಮೇಲೆ ಹೋಟ್ಲರು ಅಷ್ಟೇ ಆ ಜುಲಾಬಿ ಕಲರು ಕಬಾಬ್ಗೆ, ದಮ್ ಬಿರಿಯಾನಿಗೆ ಇವಕ್ಕೆಲ್ಲ ಹಾಕಕ್ಕೆ ಹೋಗಬೇಡಿ. ಯಾಕೆ ಹೇಳ್ತೀನಿ ಅಂದರೆ ಆ ಕಲರು ಆ ಬಿಸಿಗೆ ಏನಾಗುತ್ತೆ ಅಂದರೆ ತಿಂದಾಗ ಕ್ಯಾನ್ಸರ್ ಉದ್ಭವ ಆಗುತ್ತೆ, ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ನಮ್ಮ ಇವೆಲ್ಲ ಇಲ್ಲೆಲ್ಲ ಕಮ್ಮಿ. ಆ ದಮ್ ಬಿರಿಯಾನಿ, ಆ ಬಿರಿಯಾನಿ, ಈ ಬರಿಯಿಂದ ಬಂದ್ಬಿಟ್ಟು ಕಬಾಬ್ ಮಾಡಿ ಕಲರ್ ಜಾಸ್ತಿ ಆಗ್ತಾರೆ. ಅಂಥವ್ರು ಯಾರಿದ್ದರೆ ಸೀಜ್ ಮಾಡಿ ಅವ್ರಿಗೆ 5 ರಿಂದ 50 ಸಾವಿರಗಳು ಫೆನಿಟಿ ಇದೆ. ಮತ್ತು ಅವರಿಗೆ ಆ್ಯಕ್ಟ್ ಪ್ರಕಾರವಾಗಿ 5 ವರ್ಷ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಇದೆಲ್ಲ ಮಾಡಿ ನಾವೇನು ಅಭ್ಯಂತರ ಇಲ್ಲ. ಬಟ್ ಆದರೆ ಬೀದಿ ಬದಿ ವ್ಯಾಪಾರಿಗಳು ನಿಮ್ಮ ಮಕ್ಕಳ ವ್ಯಾಪಾರಕ್ಕೆ ತರಬೇಡಿ. ನೋಡಿ, ಇವತ್ತು ಕೃಷಿ ಇಲಾಖೆಯಿಂದ ಗಾಡಿ ಕೊಡಿಸಿದ್ವಿ ಸರ್ಕಾರ ಮಟ್ಟದಿಂದ, ಪಡ್ಕೊಳ್ಳಿ. SC ವಿಭಾಗದಿಂದ ನಿಗಮ ಮಂಡಳಿಯಿಂದ ಮಕ್ಕಳಿಗೆ ಎಜುಕೇಷನ್ನು ಮತ್ತು ಬೀದಿ ವ್ಯಾಪಾರ ಲೋನ್ ಕೊಡ್ತಾರೆ. ಅಲ್ಪಸಂಖ್ಯಾತರಿಂದ ₹10,000 ಸಬ್ಸಿಡಿ ಕೊಡ್ತಾರೆ ಮತ್ತು ನಿಮಗೆ ಗಾಡಿ ಕೊಡ್ತಾರೆ. ಇದೆಲ್ಲ ನೀವು ಪಡ್ಕೋಬೇಕಾದ್ರೆ ಪ್ರತಿಯೊಬ್ಬ ಬೀದಿ ಬದಿ ಒಬ್ಬರು ಸಂಘಟನೆರಾಗಿ, ಸಂಘಟನೆ ನಮ್ಮ ಯಲ್ಲಪ್ಪರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ನಮ್ಮ ಆಂಜನೇಯಕ್ಕಾಗಿದ್ದಾರೆ, ನಮ್ಮ ಸಮಿತಿ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ನಿಮ್ಮ ಎಲ್ಲರೂ ನಾಗರಾಜ್ ಅವರು ಇದ್ದಾರೆ, ದಳವಾಯಿ ನಾಗರಾಜ್ ಅವರು. ನಮ್ಮ ಇಲ್ಲಿರ್ತಕ್ಕಂಥ ಬಾಗಲಕೋಟೆ ಟೀಮು ಭಾಳ ಅದ್ಭುತವಾಗಿದೆ. ಮತ್ತು ಬಾಗಲಕೋಟೆ ಡಿಸ್ಟ್ರಿಕ್ಕಲ್ಲೇ ನಮ್ಮದು ಎಲ್ಲ ಕಡೆಯಲ್ಲೂ ಕಮಿಟಿ ಆಗಿದೆ. ಈ ಕಡೆ ಉತ್ತರ ಕರ್ನಾಟಕ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಈ ಕಡೆ ಎಲ್ಲ ಕಡೆಯಲ್ಲೂ ನಮ್ಮದು ಕಮಿಟಿ ಆಗ್ಬಿಟ್ಟಿದೆ. ಎಲ್ಲ ನಾವು ಕರೆ ಕೊಟ್ಟರು ಇವತ್ತು ಲಕ್ಷಗಟ್ಟಲೆ ಜನ ಸೇರ್ತಾರೆ. ಆದರೆ ನಾವು ಸರ್ಕಾರಕ್ಕೆ ನಮ್ಮ ಬಲ ಸೃಷ್ಟಿ ನಾವು ತೋರಿಸ್ಕೋಬೇಕಾಗತ್ತೆ. ನಮಗೂ ಇನ್ನೂ ನಿಗಮಂಡಳಿ ಆಗಬೇಕು, ಸರ್ಕಾರ ಸವಲತ್ತುಗಳು ಸಿಗಬೇಕು. ಇವತ್ತು ಅದೇ ಒಂದು ಮಾತು ಹೇಳಿದರು ಅಣ್ಣವರು, ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರ 3 ಜನ MLA ಆಗಿದ್ದಾರೆ, 15 ಜನ ಕಾರ್ಪೊರೇಟರ್ ಆಗಿದ್ದಾರೆ. ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಲ್ಲ, ಹೊರಗಡೆ ಮಹಾರಾಷ್ಟ್ರ ಆ ಕಡೆಯಲ್ಲಿ ಇನ್ನೂ MLA ಆಗಿಲ್ಲ. ನನಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅಣ್ಣವ್ರು ಏನು ಹೇಳ್ತಾರೆ, DK ಶಿವಕುಮಾರ್ ಅಣ್ಣವ್ರು. ಆಮೇಲೆ ಅದನ್ನು ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಇದನ್ನು ಬಲಪಡಿಸ್ಬೇಕು. ನಾನೇನು ನಿಮ್ಮಂಗೆ ಬಂದಿರೋ ನಾನು ವ್ಯಾಪಾರಿ, ನಾನೇನು ದೊಡ್ಡ ಹುಟ್ಟಿದ ತಕ್ಷಣ ಕುಬೇರಾಗಿ ಬಂದಿಲ್ಲ. ನಾನು ಉಪ್ಪರ್ಪೇಟೆಯಲ್ಲಿ ಒದೆ ತಿಂದು ಗಾಂಜಾ ಪಿಟ್ಟು ಒಳಗೆ ಹಾಕಿ ಬೀದಿಯಲ್ಲಿ ಸಾಕ್ಸ್ ವ್ಯಾಪಾರ ಮಾಡ್ಕೊಂಬಂದು ಇವತ್ತು 11 ಜನದಿಂದ ಪ್ರಾರಂಭ ಮಾಡಿ 40-50 ಕಡೆ ಸಂಘಟನೆ ಕಟ್ಟಿ, ಅದಾದ ಮೇಲೆ ಬೃಹತ್ ಬೆಂಗಳೂರು ಬೀದಿ ವ್ಯಾಪಾರ ಒಕ್ಕೂಟ ಕಟ್ಟಿ, ಅದಾದ ಮೇಲೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಒಕ್ಕೂಟ ಕಟ್ಟಿ, ಅದಾದ ಮೇಲೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನನ್ನನ್ನು ಹುಡಿಕೊಂಬಂದು ನನಗೊಂದು ಪೋಸ್ಟ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ಯಾಕೆ ಹೇಳ್ತೀನಿ ಅಂದರೆ, ನನ್ನ ಜಲ ನನ್ನ ಬಲ, ಸಂಘಟನೆ ಇದ್ದರೆ ನಮ್ಮನ್ನು ಹುಡಿಕೊಂಬತ್ತಾರೆ, ಸಂಘಟನೆ ಅಂದರೆ ನಮ್ಮನ್ನು ಯಾರು ಕ್ಯಾರೆ ಅನ್ನಲ್ಲ. ನಾನು ರಾಜ್ಯಕ್ಕೋಸ್ಕರ ಅಂಟ್ಕೊಳ್ಳೋದಿಲ್ಲ,
ನನ್ನ ಜನಾಂಗೋಸ್ಕರ, ನಮ್ಮ ವರ್ಗಕ್ಕೋಸ್ಕರ, ನಮ್ಮ ಇದಕ್ಕೋಸ್ಕರ ನಾವು ಸಿದ್ಧವಾಗಿರ್ತೀವಿ. ಇವತ್ತು ನಾನು ಯಾರಿಗೂ ನಂಬೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕೇಂದ್ರ ಸರ್ಕಾರ ಪ್ರತಿ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಓಟ್ಗೋಸ್ಕರ ಯಾವ ರೀತಿ ಅವರಿಗೆ ಕೊಡ್ತಾ ಇದೆ, ಅದೇ ರೀತಿ ರಾಜ್ಯ ಸರ್ಕಾರ ಸಹಿತ ನಿಮಗೆ ಪ್ರಣಾಳಿಕೆಯಲ್ಲಿ 20,000 ರೂಪಾಯಿನ ಬಿಡುಗಡೆ ಮಾಡಿಸಿದ್ದೀವಿ. ಅದು ನೆಕ್ಸ್ಟ್ 20,000 ರೂಪಾಯಿ ಯಾವ ರೀತಿ ಕೊಡಬೇಕು ಅನ್ನೋತಕ್ಕಂಥದ್ದನ್ನು ಅದು ಮುಂದಿನ ದಿನದಲ್ಲಿ ತೀರ್ಮಾನ ಮಾಡಿ ನಮ್ಮ KPC ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಮತ್ತು ಶರಣಪ್ರಕಾಶ್ ಪಾಟೀಲ್ ಅವರು ಚರ್ಚೆ ಮಾಡಿ ನಿಮ್ಗೆ ಅದನ್ನು ಕೊಡಿಸೋ ಜವಾಬ್ದಾರಿ ನಾನು ಮಾಡಿಕೊಡ್ತೀನಿ ಅಂತ ನಾನು ವೇದಿಕೆ ಮುಖಾಂತರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮಲ್ಲಿ ಒಂದು ಕೈ ಮುಗಿದು ಕೇಳ್ಕೊತೀನಿ, ಸ್ವಸಹಾಯ ಗುಂಪು ಮಾಡಿ ಪ್ಲೀಸ್. ಎಷ್ಟು ಅನುದಾನಗಳು ವಾಪಸ್ ಹೋಗ್ತಾ ಇದೆ ಗೊತ್ತಾ? ನಿಮ್ಮಲ್ಲೂ ಅಷ್ಟೇ ಅನುದಾನಗಳು ಪಡ್ಕೊಳ್ಳಿ ಸರ್. ಅದೊಂದು ನೀವು ಫಸ್ಟು ನಿಮ್ಮ ಮಹಿಳೆಯರಿಗೆ ಹೇಳಿ. ಮಾಡಿದ್ದೀರಮ್ಮ? ಎಷ್ಟು ಗುಂಪು ಮಾಡಿದ್ದೀರಾ? ಎಷ್ಟು ಮಾಡಿದ್ದೀರಾ ನೋಡಿ? 4 ಗುಂಪು. ನೀವು 4 ಗುಂಪಲ್ಲ ಎಷ್ಟು ಜನ ಇದ್ದೀರಾ ಇಲ್ಲಿ? 106 ಜನ ಇದ್ದೀರಾ. 12 ಜನ ಒಂದು ಗುಂಪು ಮಾಡಬೇಕು. 12 ಜನ ಗುಂಪು ಮಾಡಿ ಸರ್ಕಾರದ ಸವಲತ್ತುಗಳು ಪಡ್ಕೋಬೇಕು. ಇದು ಮಾಡಲಿಲ್ಲ ಅಂದರೆ ನಿಮ್ಮ ಬಾಗಲಕೋಟೆ ಕಾಲಿಡಲ್ಲ. ನಾನು ಓಪನಿಗೆ ಹೇಳ್ಬಿಡ್ತೀನಿ. ಎಷ್ಟು ಅನುದಾನಗಳಿದೆ ಗೊತ್ತಾ? ಯಾರು? ಆಯ್ತು ಸರ್, ಒಂದು 2 ನಿಮಿಷ ಸಾರಿ. ಅದರಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ನೀವು ಎಷ್ಟು ಸ್ವಸಹಾಯ ಗುಂಪು ಮಾಡ್ತೀರೋ ನಿಮ್ಗೆ ಅಷ್ಟೇ ಅನುಕೂಲ ಆಗುತ್ತೆ. ನಿಮಗೂ ಅಷ್ಟೇ ಹೇಳ್ತೀನಿ ಕೇಳಿ. ನೀವು ಗಂಡಸರು ಸ್ವಸಹಾಯ ಗುಂಪು ಮಾಡ್ಕೋಬೋದು, ಹೆಂಗಸರು ಮಾಡ್ಕೋಬೋದು. ಇಬ್ಬರು ನೀವು ಸ್ವಸಹಾಯ ಗುಂಪು ಮಾಡಿಕೊಂಡು ಬೀದಿ ಬದಿ ವ್ಯಾಪಾರ ಸ್ಕೀಮನ್ನು ಪಡ್ಕೊಳ್ಳಿ. ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ, ಇದಕ್ಕೆ ಏನೇನು ಅನುದಾನ ನಮ್ಮ ಸ್ಕೀಮ್ ಬರ್ತಕ್ಕಂಥ ಅನುದಾನಗಳನ್ನ ಕೊಡ್ಸೋಕ್ಕೆ ಅದು ಮಾಡ್ತೀವಿ. ಮತ್ತು ನಾನು ಇನ್ನೂ ಗಣ್ಯ ವ್ಯಕ್ತಿಗಳು ಮಾತಾಡ್ತಾರೆ, ಟೈಮ್ ಆಗಿಬಿಟ್ಟಿದೆ. ಆದರೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟು, ನಮ್ಮಲ್ಲಿ ಜಾತಿ ಇಲ್ಲ. ಜಾತಿ ಆದರೆ ಯಾರು ಬರಬೇಡಿ. ನಾವೆಲ್ಲ ಬೀದಿ ಬದಿ ವ್ಯಾಪಾರಿ ಜಾತಿ. ನಿಮ್ಗೆ ಒಳ್ಳೇದಾದರೆ ಕೆಲಸ ಮಾಡಿ, ಆಗಲೇ ಅಂದರೆ ತೆಪ್ಪನಿಗೆ ಇದ್ಬಿಡಿ. ನಿಮ್ಮ ಕೈಲಿ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ನಾವು ಇರೋದು 3 ದಿನ. ಒಂದು ಹುಟ್ಟು, ಒಂದು ಸಾವು, ಒಂದು ಮಧ್ಯದಲ್ಲಿರುವಾಗ ಏನಾರು ಒಂದು ಮಾಡೋದ್ರು ಮಾತ್ರ ಅದು ಮನುಷ್ಯನಿಗೆ ಶಾಶ್ವತವಾಗಿರ್ತದೆ. ಇಷ್ಟೇ ನಾನು ಹೇಳೋದು ಇಷ್ಟ. ನನ್ನಿಂದ ದುಡ್ಡು ಕೊಡೋಕ್ಕಾಗಲ್ಲ, ನಿಮ್ಮಿಂದ ದುಡ್ಡು ಕೊಡೋಕ್ಕಾಗೋದಿಲ್ಲ. ಲೀಡ್ರುಗಳಿದ್ದಾರೆ, ಆ ಲೀಡ್ರಿಗೆ ಬೆನ್ನು ತಟ್ಟಿ ಮುಂದೆ ಪುಷ್ ಮಾಡಿ ಇನ್ನೂ ಎತ್ತರ ಮಟ್ಟಕ್ಕೆ ಇವರು ಬೆಳೀತಾರೆ. ನಿಮಗೇನು ಸಪೋರ್ಟ್ ಬೇಕೋ ನಾನು ಸರ್ಕಾರದ ಮಟ್ಟದಲ್ಲಿ ಫೈಟ್ ಮಾಡ್ತೀನಿ, ಕೇಂದ್ರ ಸರ್ಕಾರದಲ್ಲೂ ಫೈಟ್ ಮಾಡ್ತೀನಿ. ನಮ್ಮದು ಘಟಾನುಘಟಿಗಳು ಕೇಂದ್ರದಲ್ಲಿದ್ದಾರೆ. ಯಾರಿಗೂ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಅರವಿಂದ್ ಸಿಂಗ್ ಇದ್ದಾರೆ, ಇಲ್ಲಿ ರಂಗಸ್ವಾಮಿ ಇದ್ದೀವಿ. ನಾವು ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ. MP ಗೆ ಎದುರೋದು ಬೇಡ, MLA ಗೆ ಎದುರೋದು ಬೇಡ. ನಮ್ಮ ಶಕ್ತಿ ಇದೆ, ಶಕ್ತಿ ಮೀರಿ ನಾವು ಕೆಲಸ ಮಾಡೋಣ, ಶಕ್ತಿಯಿಂದ ನಾವು ಯುಕ್ತಿ ಪಡೆಯೋಣ. ಅಸಂಘಟಿತ ಕಾರ್ಮಿಕ ವರ್ಗ 140 ವರ್ಗ ಇದೆಯಲ್ಲ, ಫಸ್ಟ್ ವರ್ಗ ನಮ್ಮದೇ. ಆದರೆ ಕಾರ್ಮಿಕರ ಕಾರ್ಡೆಲ್ಲ ಮಾಡಿಸ್ಕೊಂಡಿದ್ದೀರಾ ನೋಡಿ. ಇವತ್ತು ನಮ್ಮ ಅದು 25 ಜನದಲ್ಲಿ 13 ಜನ ಇವತ್ತು ಮೃತಪಟ್ಟರು. ಬೆಳಗ್ಗೆ ತುಂಬ ನೋವಾಯಿತು. ನಮ್ಮ ಬೀದಿ ಬದಿ ವ್ಯಾಪಾರಿಗಳು ತರಕಾರಿ ವ್ಯಾಪಾರ ಮಾಡೋಕ್ಕೆ ಇದರಿಂದ ಸೊರಣೂರಿಂದ ಕುಮಟಕ್ಕೆ ಹೋಗ್ಬೇಕಾದ್ರೆ ಲಾರಿ ಆಕ್ಸಿಡೆಂಟ್ ಆಗಿ ಒಂದು 13 ಜನ ಮೃತಪಟ್ಟರು. ಅವ್ರಿಗೂ ನಾನು ಈಗ ಅಲ್ಲಿ ಸಚಿವರ ಹತ್ರ ಮತ್ತು ಅಲ್ಲಿ ಅಧ್ಯಕ್ಷರ ಹತ್ರ ಮಾತಾಡಿ ಪರಿಹಾರ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಕಾರ್ಮಿಕರ ಕಾರ್ಡು ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ. ಸಂತೋಷ್ ಸಾಹೇಬ್ರ ಹತ್ರ ಮಾತಾಡಿ ಪ್ರತಿಯೊಬ್ಬರು ಕಾರ್ಮಿಕರ ಕಾರ್ಡ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಡೆತ್ ಆದರೆ 1.5 ಲಕ್ಷ, ಆಕ್ಸಿಡೆಂಟ್ ಆದರೆ 50,000 ರೂಪಾಯಿ ಸಿಗುತ್ತೆ. ಮತ್ತು ನೇಕಾರರು ಮತ್ತು ಬೀದಿ ಬದಿಯವರು ಇನ್ನೂ ನಮಗೆ ಕಟ್ಟಡ ಕಾರ್ಮಿಕರು ಏನೇನು ಫೆಸಿಲಿಟಿ ಬರ್ತದಲ್ಲ, ಅದು ಮುಂದದಲ್ಲಿ ಇನ್ನೊಂದು ಮೀಟಿಂಗ್ ಮಾಡಿ ನಿಮ್ಮ ಹತ್ರ ಸೇವ್ ಮಾಡ್ಕೋತೀವಿ. ಸೇವ್ ಮಾಡಿಕೊಂಡು 50 ರೂಪಾಯಿ ಗೌರ್ಮೆಂಟ್ ಕಟ್ಟಿದಾಗ ನಿಮಗೆ ಫೆಸಿಲಿಟಿ ಬರುತ್ತೆ. ಅದು ಮುಂದಿನ ದಿನದಲ್ಲಿ ತೀರ್ಮಾನ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳಿದ್ದಾರೆ, ನಮ್ಮ ಇಲ್ಲಿಗೆ ಈ ಊರಿನ ಮುಖ್ಯ ಗಣ್ಯ ವ್ಯಕ್ತಿಗಳು. ಇಲ್ಲಿ ನಾನು ಯಾರ ಹೆಸರು ತೊಗೊಳ್ಳೋ ಎಲ್ಲ ನಿಮ್ಮ ಮುಖ್ಯ ಊರಿನ ಗಣ್ಯ ವ್ಯಕ್ತಿಗಳಿದ್ದಾರೆ. ಸಂಪರ್ಕ ಇರಿ. ನಮ್ಮ ಆಂಜನೇಯ ಕಾಯರು ಅಧ್ಯಕ್ಷರಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಇಲ್ಲಿ ಎಲ್ಲ ನಮ್ಮ ನಾಯಕರು. ಇಲ್ಲಿ ಯಾರನ್ನೂ ನಾನು ಉಪಾಧ್ಯಕ್ಷರು ಅಂತೆಲ್ಲ, ಎಲ್ಲ ನಾಯಕರುಗಳೇ ನೀವೆಲ್ಲ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಪ್ರೀತಿಯ ಬಾಗಲಕೋಟೆ ಬೀದಿ ಬದಿ ವ್ಯಾಪಾರಿಗಳಿಗೆ ನನ್ನೊಂದು 2 ಮಾತನ್ನು ಮುಗಿಸಿ, ತಪ್ಪಿದ್ರೆ ಕ್ಷಮೆ ಇರಲಿ. ಫೆಬ್ರವರಿ 26 ಜಮಖಂಡಿನ ಫೆಬ್ರವರಿ 26ನೇ ತಾರೀಕು ಅಲ್ಲೂ ಸುಮಾರು 1000 ಜನ ಸೇರ್ತಾರೆ. ಫೆಬ್ರವರಿ 26ನೇ ತಾರೀಕು ಅಲ್ಲಿಗೆ ಸ್ಟ್ರೀಟ್ ವೆಂಡರ್ ಡೇ. ಯಾಕೆಂದರೆ ನನಗೆ 3-4 ತಿಂಗಳು ಇದೇ ಆಗಿಬಿಟ್ಟಿದೆ ಕಾರ್ಯಕ್ರಮ ಮಾಡೋದು. ಅದರಿಂದ ಇದನ್ನು ಫೆಬ್ರವರಿ 26ನೇ ತಾರೀಕು ಜಮಖಂಡಿಯಲ್ಲಿ ಸ್ಟ್ರೀಟ್ ವೆಂಡರ್ ಡೇ ಅನ್ನೋ ಕಾರ್ಯಕ್ರಮ ಕೊಡೋದು. ಅವತ್ತು ಬನ್ನಿ, ನೀವೆಲ್ಲ ಕಾರ್ಯಕ್ರಮನ ಯಶಸ್ವಿಗೊಳಿಸಿ. ಬಾಗಲಕೋಟೆ ಒಂದು ಕೋಟೆ, ಇದು ಭಾಳ ಸ್ಟ್ರಾಂಗ್ ಆಗಿದ್ದು. ನನಗೆ ಗೊತ್ತಿರೋ ಪ್ರಕಾರವಾಗಿ ಇದು ಒಂದು ಮಣ್ಣು ಇದೆಯಲ್ಲ, ಈ ಮಣ್ಣಲ್ಲಿ ಬದುಕ್ತಾರೆ. ಯಾವತ್ತು ಚಿನ್ನನೇ ಹೊರತು ಯಾರೂ ನಾಶ ಆಗಿಲ್ಲ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಬಾಗಲಕೋಟೆಯಲ್ಲಿ ಕಲ್ಲು ಹೆಂಗೆ ಚಿನ್ನ ಆಗಿರುತ್ತೋ, ಕೋಟೆ ಹೆಂಗೆ
ಒಂದಾಗಿರುತ್ತೋ ಅದೇ ರೀತಿ ನನ್ನ ಪ್ರೀತಿ ಎಲ್ಲ ಬೀದಿ ಬದಿಯವರು ಒಂದೇ ತಾಯಿ ಮಕ್ಕಳ ಥರ ಇಲ್ಲಿ ಬಂದು ಸೇರಿ ನೀವೆಲ್ಲರೂ ಈ ಕಾರ್ಯಕ್ರಮನ ಯಶಸ್ಸುಗೊಳಿಸಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಶುಭವಾಗಲಿ, ಶುಭಗಳಿಗೆ.